ಹಲೋ ನಮಸ್ಕಾರ ಎಲ್ಲರಿಗೂ. ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವರೆಲ್ಲರೂ ಕೂಡ ಈ ಒಂದು ವಿಡಿಯೋ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಕಳೆದ ಒಂದು ವಿಡಿಯೋ ನಾನು ತಿಳಿಸಿದ್ದೆ, ಅಂದರೆ ಮಾರ್ಚ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ತಿಳಿಸಿದ್ದೆ. ಅದಕ್ಕೆ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ಏನು ತಿಳಿಸಿದ್ದಾರೆ ಅಂದರೆ, ಅವರು ಮಾರ್ಚ್ ತಿಂಗಳ ಹಣ ಬಂದಿದೆಯಾ ಇಲ್ವಾ ಅನ್ನೋದಕ್ಕಿಂತ ಜಾಸ್ತಿ ನಮಗೆ ಇನ್ನೂ ಕೂಡ ಜನವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ, ನಮಗೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತೇಳಿ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ದೀರಾ. ಸೊ ಅಂಥವ್ರಿಗಾಗಿ ಈ ಒಂದು ವಿಡಿಯೋ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಏನಕ್ಕೆ ಬರ್ತಾ ಇಲ್ಲ, ಏನು ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಕಳೆದ ಬಾರಿ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ, ಅದು ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಗ್ಗೆ. ಅದಕ್ಕೆ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸಿದ್ರ, ಏನು ನಮಗೆ ಯಾರೋ ಒಬ್ಬರು ಮಾತ್ರ ನಮಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಂದಿದೆ ಅಂತೇಳಿ ತಿಳಿಸಿರುವಂಥದ್ದು. ಆ್ಯಂಡ್ ನಿನ್ನೆ 10ವರೆಯಿಂದ ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆಗಿರೋದು. ಸೊ ನಿನ್ನೆ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಜಮೆ ಆಗಿದೆ ಆ್ಯಂಡ್ ಇವತ್ತು ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಜಮೆ ಆಗುತ್ತೆ. ಸೊ ಇವತ್ತು ಕೂಡ 10ವರೆ ಮೇಲ್ಗಡೆ ನಿಮಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಸಾಕಷ್ಟು ಜನರಿಗೆ ಜಮೆ ಆಗುತ್ತೆ. ಸೊ ದಯವಿಟ್ಟು ಹಣವನ್ನು ಪಡ್ಕೊಂಡವರು ಕಮೆಂಟ್ಗಳಲ್ಲಿ ತಿಳಿಸಿ. ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತೀನಿ. ಸೊ ಕಳೆದ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದಾಗ ಯಾರೋ ಒಬ್ಬರು ಮಾತ್ರ ಕಮೆಂಟಲ್ಲಿ ತಿಳಿಸಿದ್ರಿ ನಮಗೆ ಹಣ ರಿಸೀವ್ಡ್ ಆಗಿದೆ 2200 ರೂಪಾಯಿ ಅಂತೇಳಿ. ಸೊ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಈ ಒಂದು ವಿಡಿಯೋ ನೋಡ್ತಾ ಇರೋಂಥವ್ರಿಗೆ ಕೂಡ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಸೊ ನೀವೇನಾದರೂ ಮಾರ್ಚ್ ತಿಂಗಳ ಹಣವನ್ನು ಪಡ್ಕೊಂಡ್ರೆ ದಯವಿಟ್ಟು ಕಮೆಂಟ್ಗಳಲ್ಲಿ ತಿಳಿಸಿ ನಿಮಗೆ ಮಾರ್ಚ್ ತಿಂಗಳ ಹಣ ಬಂದಿದೆಯಾ ಇಲ್ವಾ ಅಂಥೇಳಿ. ಸೊ ಅದು ಸಾಕಷ್ಟು ಜನರಿಗೆ ಯೂಸ್ಫುಲ್ ಆಗುತ್ತೆ, ಸಾಕಷ್ಟು ಜನರಿಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗಾಗಿಬಿಟ್ಟು ದಯವಿಟ್ಟು ಅಂದರೆ ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ, ಸೊ ಕಮೆಂಟ್ಗಳ ಮುಖಾಂತರ ತಿಳಿಸಿ ನಿಮಗೆ ಹಣ ಬಂದಿದೆಯಾ ಇಲ್ವಾ ಅಂತೇಳಿ. ಸೊ ಬಂದಿಲ್ಲ ಅಂದರೂ ಕೂಡ ನಿಮ್ಮ ಹೆಸರು, ನಿಮ್ಮ ಜಿಲ್ಲೆನ ಕಮೆಂಟ್ ಮಾಡಿ. ಬಂದಿದೆ ಅಂತಂದರೂ ಕೂಡ ಅಂಥವ್ರು ಕೂಡ ನಿಮ್ಮ ಹೆಸರು ಮತ್ತು ಜಿಲ್ಲೆನ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣದ ಬಗ್ಗೆ ಮಾತಾಡಿದ್ರೆ, ಸೊ ಈ ವರ್ಷದಿಂದನೇ ನಿಮಗೆ ಪಿಂಚಣಿ ಹಣ ಬಂದಿಲ್ಲ ಅಂತೇಳಿ ಸಾಕಷ್ಟು ಜನ ಹೇಳ್ತಾ ಇದ್ರು. ಸೊ ಹೋದ ವರ್ಷದಿಂದ ಕರೆಕ್ಟಾಗಿ ಹಣ ಬಂತು, ಈ ವರ್ಷದಿಂದ ಹಣ ಬಂದಿಲ್ಲ ಅಂತೇಳಿ ತಿಳಿಸ್ತಾ ಇದ್ರು. ಸೊ ಇಲ್ಲಿ ಕೆಲವೊಂದು ಪ್ರಮುಖ ಕಾರಣಗಳಿದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ನಾನು ಕಳೆದ ಸಾಕಷ್ಟು ವಿಡಿಯೋಗಳಲ್ಲೂ ಕೂಡ ತಿಳಿಸಿದ್ದೀನಿ. ಸೊ ಮೊದಲನೇದು ಬಂದುಬಿಟ್ಟು ನಿಮ್ಮ ಒಂದು ಜೀವಾವಧಿ ಪ್ರಮಾಣ ಪತ್ರ ಪ್ರತಿ ವರ್ಷ ಕೂಡ ಸಬ್ಮಿಟ್ ಮಾಡಬೇಕು. ಅದು ಗೊತ್ತಿರೋ ವಿಚಾರ ಎಲ್ಲರೂ ಕೂಡ. ಅಂದರೆ ಈ ವರ್ಷದಿಂದ ಸಬ್ಮಿಟ್ ಮಾಡದೇ ಇರೋರು ಯಾರಾದರೂ ಇದ್ದರೆ ಅಂಥವರಿಗೆ ಇಲ್ಲಿ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ಬಂದಿಲ್ಲ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ. ಸೊ ನಿಮ್ಮಲ್ಲಿ ಯಾರಾದರೂ ಇನ್ನೂ ಅಂದರೆ ಹಣವನ್ನು ಪಡ್ಕೊಳ್ದೇ ಇರೋರು ಯಾರಾದರೂ ಇದ್ದರೆ ಆದಷ್ಟು ಬೇಗ ಹೋಗಿ ಜೀವಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಸೊ ಜೀವಾವಧಿ ಪ್ರಮಾಣ ಪತ್ರವನ್ನು ಈಗ ಆಲ್ರೆಡಿ ಸಲ್ಲಿಸಿದ್ದೀವಿ ಇಂಥ ಅಂದರೆ ಏನು ಹೇಳಿಲ್ಲ ಅಂದರೆ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ನೀವು ನಿಮ್ಮ ಹತ್ತಿರದಲ್ಲಿರುವಂಥ ಬ್ಯಾಂಕ್ ಅಂದರೆ ನಿಮ್ಮ ಒಂದು ಪಿಂಚಣಿ ಹಣ ಏನಕ್ಕೆ ಅಂದರೆ ಯಾವ ಒಂದು ಬ್ಯಾಂಕ್ ಖಾತೆಗೆ ಬರುತ್ತಲ್ಲ ಅಲ್ಲಿ ಕೂಡ ಹೋಗ್ಬಿಟ್ಟು ನೀವು ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೇಳ್ಬೋದು. ಇಲ್ಲ ನಮಗೆಲ್ಲ ಗೊತ್ತು ಇಂಟರ್ನೆಟ್ ಅಂತಂದರೆ ನೀವು ಆನ್ಲೈನ್ ಮುಖಾಂತರ ಕೂಡ ಅರ್ಜಿಯನ್ನು ಹಾಕ್ಬೋದು. ಸೊ ಈ ರೀತಿಯಾಗಿ ನೀವು ಜೀವಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗತ್ತೆ. ಸೊ ಇದು ಮಸ್ಟ್ ಆ್ಯಂಡ್ ಶುಡ್ ಕಡ್ಡಾಯ. ಸೊ ಇದನ್ನು ಮಾಡಲೇಬೇಕು, ಮಾಡಲಿಲ್ಲ ಅಂದರೆ ನಿಮಗೆ ಯಾವ ಕಂತಿನ ಹಣ ಕೂಡ ಬರೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಈಗಾಗಲೇ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ದಾರೆ ನಮಗೆ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ಬಂದಿಲ್ಲ ಅಂದರೆ ಇದು ಒಂದು ಮೇನ್ ರೀಸನ್ ಕೂಡ ಆಗಿರ್ಬೋದು. ಸೊ ದಯವಿಟ್ಟು ಆದಷ್ಟು ಬೇಗ ಹೋಗಿ ಜೀವಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಸಿ. ಆ್ಯಂಡ್ ಎರಡನೇ ಪಾಯಿಂಟ್ ಬಂದುಬಿಟ್ಟು, ಸೊ ಈಗಾಗಲೇ ಗೊತ್ತಿರೋ ಹಾಗೆ ಸಾಕಷ್ಟು ಜನ ಪಿಂಚಣಿದಾರನ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಆ ಒಂದು ಅಂದರೆ ಅವ್ರಿಗೆ ಏಜ್ ಆಗದೇ ಇದ್ದರೂ ಕೂಡ ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಟು ಅಥವಾ ಅವರ ಅಂಗವಿಕಲ ಆಗದೇ ಇದ್ದರೂ ಕೂಡ ಸರ್ಕಾರದಿಂದ ಹಣವನ್ನು ಪಡೆಯೋದಕ್ಕೆ ಏನೋ ಒಂದು ಇದು ಮಾಡಿ ನೆಪ ಮಾಡಿಬಿಟ್ಟು ಈ ಥರ ಸುಳ್ಳು ಡಾಕ್ಯುಮೆಂಟ್ಗಳನ್ನ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಅದ್ರ ಕಡೆಯಿಂದ ಹಣವನ್ನು ಪಡ್ಕೊಳ್ತಾ ಇರ್ತಾರೆ. ಸೊ ಅಂಥವ್ರಿಗೆಲ್ರಿಗೂ ಸರ್ಕಾರದವರು ಮುಂಚೆನೇ ಮುನ್ನೆಚ್ಚರಿಕೆ ತೊಗೊಂಡಿದ್ರು. ಸೊ ಈ ವರ್ಷದಿಂದ ಕೂಡ ಸಾಕಷ್ಟು ಜನನ ಕೂಡ ಕಟ್ ಆಫ್ ಮಾಡ್ತಾ ಬಂದಿರ್ಬೋದು, ಅಂದರೆ ಸಾಕಷ್ಟು ಜನ ಪಿಂಚಣಿಯಿಂದ ಕ್ಯಾನ್ಸಲ್ ಮಾಡ್ತಾ ಕೂಡ ಬಂದಿರ್ಬೋದು. ಆ ಒಂದು ಲಿಸ್ಟಲ್ಲಿ ನೀವು ಇದ್ರಾ ಇಲ್ಲ ಅಂತ ಕೂಡ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಅದನ್ನು ಕೂಡ ನೀವು ಪಿಂಚಣಿ ಇಲಾಖೆಗೆ ಭೇಟಿ ಕೊಟ್ಟು ನಮಗೆ ಈ ಥರ ಪಿಂಚಣಿ ಹಣ ಬಂದಿಲ್ಲ ಅಂತ ಕೂಡ ನೀವು ಇಲ್ಲಿ ಕೇಳಿದ್ರೆ ಅವ್ರು ನಿಮಗೆ ಇದ್ರ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾರೆ. ಆ್ಯಂಡ್ ಮೂರನೇ ಪಾಯಿಂಟ್ ಬಂದುಬಿಟ್ಟು, ಸೊ ಮೂರನೇ ಪಾಯಿಂಟ್ ಬಂದು ಟೆಕ್ನಿಕಲ್ ಇಶ್ಯೂಸ್ ಕೂಡ ಆಗಿರ್ಬೋದು. ಅಂದರೆ ನಿಮ್ಮ ಒಂದು ಬ್ಯಾಂಕ್ ಆದಾಗೆ ಕರೆಕ್ಟಾಗಿ ನೆಟ್ವರ್ಕ್ ಇಲ್ದಿರೋವಂಥದ್ದು, ಸರ್ವರ್ ಕರೆಕ್ಟಾಗಿ ಅಂದರೆ ಸರ್ವರ್ ಬ್ಯುಸಿ ಇರೋವಂಥದ್ದು ಅಥವಾ ಇನ್ನೇನೋ ಆಗಿರೋವಂಥದ್ದು, ಅವು ಟೋಟಲ್ ಆಗಿ ಟೆಕ್ನಿಕಲ್ ಇಶ್ಯೂಸ್ ಆಗಿರೋವಂಥದ್ದು. ಸೊ ಆ ಥರದವ್ರಿಗೂ ಕೂಡ ಇಲ್ಲಿ ಹಣ ಬರೋದಿಲ್ಲ ಅಂತ ಕೂಡ ತಿಳಿಸಿದ್ರೆ. ಸೊ ಈ ಒಂದು 3 ರೂಲ್ಸ್ಗಳನ್ನ ಕರೆಕ್ಟಾಗಿ ಫಾಲೋ ಮಾಡಿ ಅಥವಾ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಚೆಕ್ ಮಾಡಿಕೊಂಡ್ರೆ ಮಾತ್ರ ಹಣ ಬರೋವಂಥದ್ದು. ಸೊ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸಿರೋದ್ರಿಂದ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.